ಒಳಗೆ ಯಾರಿದ್ದೀರಿ? ಯಾರದು? ಕಾಳಿದಾಸ ಮಹಾಕವಿಗಳು. ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು. ಬಡವರ ಮನೆಗೆ ಭಾಗ್ಯ ದೇವತೆ ಬಂದ ಹಾಗಾಯ್ತು. ಭಾಗ್ಯ ದೇವತೆ ಹೆಣ್ಣು, ಈಗ ಇಲ್ಲಿಗೆ ಬಂದಿರೋ ನಾನು ಗಂಡು. ನಮಗೆ ಬೇಕಾಗಿರುವುದು ಗಂಡೆ. ಅಬ್ಬಾ, ಎಂಥ ಅದೃಷ್ಟ! ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಮನೆ ಪಾವನವಾಯ್ತು. ಬನ್ನಿ, ಕುಳಿತುಕೊಳ್ಳಿ. ಕವಿಗಳ ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತಿದೆ. ಏನೆಂದು ತಿಳಿಸಿದರೆ ಈ ದಾಸೆ ಏನು ಉಪಚಾರ ಬೇಕಾದ್ರೂ ಮಾಡಲು ಸಿದ್ಧ. ಅವಳೆಲ್ಲಿ? ಇಲ್ಲೇ ಇದ್ದೀನಲ್ಲ. ನೀನಲ್ಲ, ಅವಳು. ಅವಳು ಅಂದರೆ? ನಿನ್ನೆ ಹುಣ್ಣಿಮೆ ರಾತ್ರಿ ಪುರುಷ ವೇಷದಲ್ಲಿದ್ದ ಒಂದು ಸುಂದರವಾದ ಹೆಣ್ಣನ್ನು ನೀನು ಅಡ್ಡಗಟ್ಟಿದೆಯಲ್ಲವೇ? ಹಾಗಾದ್ರೆ ಕೈ ಚಪ್ಪಾಳೆ ತಟ್ಟಿ ನಕ್ಕವರು ನೀವೇ ಏನು? ಎಲ್ಲಿ ಅವಳು? ಏಕೆ, ಅವಳೇ ಬೇಕೇನು? ನಾನಿಲ್ಲವೇ? ನೀನು ಇದೆಯೇ? ನಾನು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣುತ್ತಿಲ್ಲವೇ? ಯಾರು ಹಾಗೆಂದವರು? ಆದರೆ ನನ್ನ ಕಣ್ಣುಗಳು ಮೊದಲು ಕಂಡದ್ದು ಅವಳನ್ನು. ನಾನು ಅಷ್ಟೇ. ತಾವು ಈ ಮನೆಗೆ ಬಂದ ಮೇಲೆ ನಾನು ಕಂಡದ್ದು ನಿಮ್ಮನ್ನೇ. ಹಾಗೇನಾ? ನಿನ್ನ ಹೆಸರು? ರತ್ನಕಲೆ. ರತ್ನಕಲೆ. ಎಂಥ ಸೊಗಸಾದ ಹೆಸರು. ರತ್ನ ಬಹುಶ್ರೇಷ್ಠವಾದದ್ದು. ರತ್ನಕಲೆ ಅವಳೆಲ್ಲಿ? ಅವಳು 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 ನೀವು ತಿಳಿದಿರೋ ಹಾಗೆ ಅವಳು ಅಷ್ಟು ಸುಲಭವಾಗಿ ಸಿಗೋಲ್ಲ. ಏಕೆ? ಅವಳು ನಮ್ಮ ದ್ವೇಷಿ ಅಲ್ಲ. ಓಹೋ, ಹಾಗಾದ್ರೆ ನಾನು ಅವಳನ್ನು ನೋಡಲು ಸಾಧ್ಯವೇ ಇಲ್ಲ. ಸರಿ, ನಾನು ಬರ್ತೇನೆ. ಒಳ್ಳೇದು. ಅಯ್ಯೋ, ಇದೆಲ್ಲ ಯಾಕೆ ಬೇಕಾಗಿತ್ತು? ಇಲ್ಲೋಡಿ ಇಲ್ಲೋಡಿ, ಎಲ್ಲ ಹೋಗ್ತಿದ್ದೀರಿ ನೋಡಿ. ನೀವಲ್ದೆ ಬೇರೆ ಯಾರು ಅವಳನ್ನು ನೋಡಲು ಸಾಧ್ಯ? ಬನ್ನಿ, ದಯಮಾಡಿಸಿ ಬನ್ನಿ.